ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಕರೆ ತಿರುಗಿ ನಾನು ಎಷ್ಟು ಮದುವೆಗೆ ಹೋಗಿದ್ದೀನಿ. ಇವತ್ತಿನ ಮದುವೆ ವಿಶೇಷ ಏನು ಗೊತ್ತಾ, ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ, ಒಂದೇ ಬಾಡಿ ಆಕ್ಟಿವಿಟಿ, ಎಲ್ಲ ಖುಷಿಯಾಗಿ ಓಡಾಡ್ತಾರೆ. ಎಲ್ಲ ಮದುವೆಯಲ್ಲಿ ಹಾಕಿರಲ್ಲ ಅಲ್ವಾ. ಈ ಮದುವೆಯಲ್ಲಿ ಯಾಕೆ ಹಂಗಿತ್ತು ಅಂದರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರಿಗೂ. ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ, ಫೋಟೋ ಮೇಲೆ ಗಮನ ಇಲ್ಲ, ಒಬ್ಬರೊಬ್ಬರು ತಪ್ಕೋತಾರೆ, ಮಾತಾಡ್ತಾರೆ, ನಗ್ತಾರೆ, ಖುಷಿಯಾಗಿದ್ರು. ನಾನು ಅಷ್ಟೇ ಖುಷಿಯಾಗಿದೆ. ಆಕೆ ಕನ್ನಡಕ್ಕೆ ಸಿಕ್ಕಿದ ಒಂದು ಆಸ್ತಿ ಅಲ್ವಾ. ಇರಮ್ಮ, ಅನುಶ್ರೀ ಅಂದ್ರೆ ಅವಳು ಸಿಂಗಲ್ ಹೆಣ್ಣಲ್ಲ, ಡಬಲ್ ಹೆಣ್ಣು. ಅವಳೇ ಒಂದು ಹೆಣ್ಣು, ಅವಳು ಒಳಗಡೆ ಇನ್ನೊಂದು ಹೆಣ್ಣಿದೆ. ಅದಕ್ಕೆ ಅವಳ ಮಾತಿನಲ್ಲಿ ಆ ಕರುಳಿನ ಮಿಡಿತ, ಬಡವ್ರ ಕಂಡ್ರೆ ಅಯ್ಯೋ ಅನ್ನೋದು, ಅಸಹಾಯಕರು ಕಂಡ್ರೆ ಸಹಾಯ ಮಾಡೋದು, ಅದೆಲ್ಲ ಬರಬೇಕಂದ್ರೆ ಭಯಂಕರ್ಗೆ ಒಳಗಡೆ ಒಂದು ಹೆಣ್ಣಿರ್ಬೇಕು. ಸೊ ಡಬ್ಬಲ್ ಹೆಣ್ಣು ಯಾರು? ಅನುಶ್ರೀ. ಓಕೆ, ಅದೆಲ್ಲ ಯಾಕೆ, ನಾವೆಲ್ಲ ಕೇಳ್ಕೊಂಡಿದ್ದೀವಿ. ಏನ್ ವಿಶೇಷ ಅಂದ್ರೆ ನಾವೆಲ್ಲ ಸಂಸಾರನ ಸೆಲೆಬ್ರೇಟ್ ಮಾಡಿ ಆಮೇಲೆ ಸೆಲೆಬ್ರಿಟಿಗಳಾದ್ವಿ. ಅವಳು ಸೆಲೆಬ್ರಿಟಿ ಆಗ್ಬಿಟ್ಟು ಈಗ ಸಂಸಾರನ ಸೆಲೆಬ್ರೇಟ್ ಮಾಡ್ತಾವಳೆ. ಅವಳು ಒಳ್ಳೇದಾಗುತ್ತೆ. ಅವಳು ಜಾಣೆ ಇದ್ದಾಳೆ. ಅವಳಿದ್ದಷ್ಟು ದಿವಸನೂ ಎಲ್ಲ ಕಡೆ ಸಂತೋಷ, ಪ್ರೀತಿ, ಸ್ನೇಹ ಇತ್ತು. ಇವತ್ತು ಅದೇ ಇತ್ತು. ನಾನು ಯಾವ ಮದುವೆಗೆ ಹೋದ್ರು ಊಟಕ್ಕೆ ಕೂರಲ್ಲ, ಮುಹೂರ್ತ ವಿಶ್ ಮಾಡೋದು ಓಡೋದು. ಇವತ್ತೇನು ಗೊತ್ತಾ, ವಿಶ್ ಮಾಡಿ ಡೈನಿಂಗ್ ಹಾಲ್ಗೆ ಹೋಗಿ ಅಲ್ಲಿನ್ನೂ ಬಡಿಸಿರ್ಲಿಲ್ಲ. ನಾವು ಕರೆದು ಕೇಳಿ ಊಟ ಹಾಕ್ಸ್ಕೊಂಡು ತಿಂದು ಬರ್ತಾ ಇದ್ವಿ. ಯಾಕೆ ಹೇಳಿ, ಇದು ನಮ್ಮ ಮಗುವಿನ ಮದುವೆ.